ನೋಡ್ಕೊಂಡು ನೋಡ್ರಪ್ಪ ಇಲ್ಲೆಲ್ಲ ಈ ಥರ ರಾಕ್ಸ್ ಫಾರ್ಮೇಶನ್ ಇದಲ್ಲೆಲ್ಲ ಹತ್ತಿರ ಅಂದರೆ ಹೇಳಿದೆ ನೋಡಲ್ಲಿ. ಅದು ಸತ್ತೈತ ಗೊತ್ತಿಲ್ಲ, ಬಟ್ ಆದರೂ ಹುಷಾರಾಗಿ ಓಡಾಡ್ರಿ ಇಲ್ಲೆಲ್ಲ. ನಮಸ್ಕಾರ ಪರಮಾತ್ಮಗಳ. ಡೇಟು ಇನ್ನು ಗೋಕರ್ಣ. ಇವತ್ತು ಎದ್ಬಿಟ್ಟು ರೆಡಿಯಾಗಿ ಓಮ್ ಬೀಚು, ಪ್ಯಾರಡೈಸ್ ಬೀಚು ಮತ್ತು ಆಫ್ ಮೂನ್ ಬೀಚಿಗೆ ಹೋಗಿ ಬರೋಣ ಅಂತ ರೆಡಿ ಆಗಿದ್ವಿ. ಎಲ್ಲ ರೆಡಿ ಆಯಿತು, ಮಸ್ತಾಗಿ ಹೋಗಿ ಬರೋಣ ಅಂತ ಹೊರಡೋದೆ. ಬನ್ನಿ ಹೋಗಿ ಬೀಚ್ ನಿಮಗೆ. ಹಿಂಗೆ ಓಮ್ ಬೀಚಿಗೆ ಬರ್ತಾ ರೂಟಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಸಕ್ಕತ್ತಾಗಿದೆ ವ್ಯೂ ನೋಡೋಕೆ. ಆ್ಯಕ್ಚುಲಿ ಇಲ್ಲಿಂದ ನೋಡ್ಬೋದು. ಇಲ್ಲಿ ಬಂದು ಗಾಡಿ ನಿಲ್ಸೋಕ್ಕೂ ಜಾಗ ಇದೆ, ಬಟ್ ಅದು ಟರ್ನಿಂಗ್ ಪಾಯಿಂಟ್ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು. ಬಟ್ ವ್ಯೂ ನೋಡ್ರಿ. ಸೊ ವಿಷಯ ಏನಂದರೆ, ಓಮ್ ಬೀಚಿಗೆ ಬರೋರು ಎಂಟ್ರಿಲೇ ಅಲ್ಲಿ ಒಂದು ಕಡೆ ಪಾರ್ಕಿಂಗಿಗೆ ಅಂತ ಹೇಳ್ಬಿಟ್ಟು ಬೈಕಿಗೆ ಅದಕ್ಕೆಲ್ಲ 10 ರೂಪೀಸ್ ತೊಗೊತಾರೆ ಅವರೇ ಅವ್ರ ಕೈಯಲ್ಲಿ. ಮತ್ತು ಬೋಟಿಂಗಿನ ಸಹ ಹಿಡ್ಕೊಂಡಿರ್ತಾರೆ. ಆ ಬೋಟಿಂಗಿಂದ ಏನು ಅಂತ ಅಂದರೆ ಆಲ್ಮೋಸ್ಟ್ 10 ಆ್ಯಕ್ಟಿವಿಟೀಸ್ ಇದೆ. 3 hours ರೈಡ್ ಅಂತೆ, ಬೋಟ್ ರೈಡ್. ಅವ್ರದ್ದೇ ಪರ್ಟಿಕ್ಯುಲರಾಗಿ ಪ್ರೈವೇಟ್ ಬೋಟ್ ಇದೆ ಅಂತೆ. 3 hours ರೈಡು ಜೊತೆಲಿ 10 ಥರ ಆ್ಯಕ್ಟಿವಿಟೀಸು. ಎಕ್ಸಾಂಪಲ್ ಸ್ಕೂಬಾ ಆಯಿತು, ಆಮೇಲೆ ಡಾಲ್ಫಿನ್ ಗೇಜಿಂಗ್ ಆಯಿತು, ಆ ಥರ ಏನೇನೋ ತುಂಬಾ ಇದೆ. 10 ಥರ ಆ್ಯಕ್ಟಿವಿಟಿ ಇಟ್ಕೊಂಡು ಪರ್ ಹೆಡ್ 500 ಅಂತ ಹೇಳಿದ್ರು ಗುರು. ಲಿಟ್ರಲಿ ನೀವು ಯಾವುದೇ ಬೀಚಸಲ್ಲಿ ಹೋಗಲಿ, ಒಂದೊಂದು ಗೇಮಿಗೆ ಏನೇನಂದರೂ 200ಇಂದ 300 ಅಂತೂ ತೊಗೊತಾರೆ, ಓಕೆನಾ. ಇವ್ರು ಅಷ್ಟೆಲ್ಲ ಆ್ಯಕ್ಟಿವಿಟಿ ಕೊಟ್ಬಿಟ್ಟು ಬೋಟ್ ರೈಡು ಅದು 3 hours ಗಟ್ಟಲೆ ಕೊಟ್ಟು ಏನಂತೆ 500 ಪರ್ ಹೆಡ್ ಅಂತೆ. ನಿಜ ನಂಬಕ್ಕಾಗತ್ತೆ. ಬಟ್ ಟ್ವಿಸ್ಟ್ ಏನು ಅಂದರೆ ಇಲ್ಲಿ ನೋಡಿರಿ, ಆಟೋ ಪಾರ್ಕಿಂಗ್ ಓನ್ಲಿ, ನೋ ಎಂಟ್ರಿ ಫಾರ್ ಬೈಕು, 500 ಫೈನ್ ಅಂತೆ. ಪ್ಲಾಸ್ಟಿಕ್ ಹೆಸರು 500 ರೂಪಾಯಿ ಫೈನ್ ಅಂತೆ. ಏನು ಸೈಕ್ ಅಂದರೆ, ಪ್ಲಾಸ್ಟಿಕ್ ಎಸೆದ್ರೇ 500 ಫೈನು, ಮತ್ತು ಆಟೋ ಪಾರ್ಕಿಂಗ್ ಇದಿಷ್ಟು ಆಟೋ ಪಾರ್ಕಿಂಗ್ ಇದೆ. ಇಲ್ಲಿ ಬಂದ್ಬಿಟ್ಟು ಗಾಡಿ ಹಾಕ್ತಾರೆ, ಅದಕ್ಕೆ 500 ಫೈನ್ ಅಂತ. ಫೈನಿಗೆ 500 ರೂಪಾಯಿ ಇಟ್ಟಾಗಿದೆ. ಆ ಕಡಕ್ಕೆ ಇನ್ನು ನಿಮಗೆ 500 ರೂಪಾಯಿಗೆ ಅಷ್ಟೊಂದು ಆ್ಯಕ್ಟಿವಿಟಿ ಕೊಟ್ಕೊಡ್ತಾರ. ಸ್ಕ್ಯಾಮ್ಸ್. ಸ್ವಲ್ಪ ಹುಷಾರಾಗಿದೆ ಅಷ್ಟೇ. ಸೊ ಬಂದ್ವಿ ಹೋಮ್ ಬೀಚಿಗೆ. ಏನಾದ್ರು ರಿಫ್ರೆಶ್ಮೆಂಟ್ಸ್ ಬೇಕಂದರೆ ಇಲ್ಲಿ ತೊಗೊಂಡೋಗ್ಬೋದು ನೀವು. ಡ್ರೆಸ್ ಕೋಡ್ ಇರುತ್ತೆ, ಹ್ಯಾಟ್ ಇದೆ, ಕೂಲಿಂಗ್ ಗ್ಲಾಸ್ ಇರಿಸಿದೆ, ಎಳ್ನೀರು ಕುಡಿಬೋದು. ಸೊ ಇದೇ ಎಂಟ್ರೆನ್ಸು ಹೋಮ್ ಬೀಚಿಗೆ. ಇಲ್ಲೆಲ್ಲ ಕಾಷನ್ಸ್ ಇದೆ ನೋಡಿ. ಹಿಂಗೆ ಕೆಳಗೆ ಇಳ್ದೋಗ್ಬೇಕು. ಇಳ್ದೋಗ್ಬಿಟ್ಟು ತೋರ್ಸ ಹೊಂಡ ಸ್ಕ್ಯಾಮಿ ಏನು ಹೇಳ್ತೀಯ? ನಿಜ, ಯಾರು ನಂಬಕ್ ಹೋಗ್ಬಿಡ್ರಿ, ಅದನ್ನ ಸ್ಕ್ಯಾಮ್ ಅದು. ಹುಷಾರಾಗಿರಿ ಬಂದಿರೋರು ಸ್ವಲ್ಪ ಅಷ್ಟೇ. ಸೊ ಇದೇ ಹೋಮ್ ಬೀಚು. ಇಲ್ಲಿಂದ ಹಂಗೆ ಹೋಗೋದು. ಕೆಳಗಿಳಿದೆ. ಚೆನ್ನಾಗಿದೆ ಗುರು. ಇವೆಲ್ಲ ತೊಗೊಳ್ಳೋ ಅಂಥದ್ದು. ಮನೆಗೆ ತೊಗೊಂಡೋಗ್ಬೋದು, ನಿಮ್ಮ ಫ್ರೆಂಡ್ಸಿಗೆ ಆಯಿತು, ಇಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮಂಗೆ ಆಗ್ಬೋದು, ಯಾರಿಗಾದ್ರೂ ತೊಗೊಂಡೋಗ್ಬೋದು. ಚೆನ್ನಾಗಿದೆ. ಬಟ್ ಸ್ವಲ್ಪ ಹುಷಾರಾಗಿರಿ ಅಷ್ಟೇ. ಹೇಳಿದ್ನಲ್ಲ ಅವಾಗಲೇ ಸ್ಕ್ಯಾಮ್ ಅಂತ. ಎಲ್ಲರೂ ಸ್ಕ್ಯಾಮರ್ಸ್ ಇರೋಲ್ಲ, ಬಟ್ ಹುಷಾರಾಗಿರಿ ಅಷ್ಟೇ. ಯಾವುದಕ್ಕೂ ದುಡ್ಡು ಕಳ್ಕೊಳಕ್ಕೆ ಹೋಗ್ಬೇಡಿ ಸುಮ್ಮನೆ. ಅರ್ಲಿ ಮಾರ್ನಿಂಗ್ ಸ್ವಲ್ಪ ಬಂದಿರೋದಕ್ಕೆ ಜನ ಕಮ್ಮಿ ಇದ್ದಾರೆ. ಜನ ಏನು ಕಮ್ಮಿ ಇಲ್ಲ ಗುರು, ಇದ್ದಾರೆ. ನಾವಿನ್ನೂ ಹೋಗಿಲ್ಲ ಅಷ್ಟೇ ಹೊರಗೆ ಕೆಳಗೆ ತನಕ. ಕೆಫೆ ಕೂಡ ಇದೆ ಇಲ್ಲಿ, ನಮಸ್ತೆ ಕೆಫೆ. ಸೊ ಇಲ್ಲಿ ಏನಾದರೂ ತಿನ್ಬೋದು ಆರಾಮಾಗಿ. ತಿನ್ಕೊತ ವ್ಯೂ ಬೀಚ್ಗೆ ನೋಡ್ಕೊತ ಚಿಲ್ಲು ಮಾಡ್ಬೋದು. ಹಂಗೆ ವಾಕ್ ಥ್ರೂ ಡಿಸ್ಟೆನ್ಸ್ ಫುಲ್ ಅಲ್ಲಿ ತನಕನೂ. ಈ ಶೇಪ್ ಏನಿದೆ ಇದೆ ಓಮ್ ಬೀಚ್ ಥರ ಶೇಪ್ ಇರೋದಿಲ್ಲಿ. ಮತ್ತು ಆ ಕಡೆ ಸಹ ಹೋಗಬೇಕು, ಅಲ್ಲಿ ಪ್ಯಾರಡೈಸ್ ಬೀಚ್ ಮತ್ತು ಆಫ್ ಮೂನ್ ಬೀಚ್ಗೆ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡಾಕ್ತೀನಿ. ಇದೇ ಹೋಗೋಕ್ಕೆ ದಾರಿ ಇರೋದು, ಆಫ್ ಮೂನ್ ಬೀಚು ಮತ್ತು ಪ್ಯಾರಡೈಸ್ ಬೀಚಿಗೆ. ಅಲ್ಲಿ ಬೋರ್ಡ್ ಹಾಕಿದ್ರು, ಆಫ್ ಮೂನ್ ಬೀಚು ಮತ್ತು ಪ್ಯಾರಡೈಸ್ ಬೀಚಿಗೆ. ಆಫ್ ಮೂನ್ ಬೀಚು 30 ನಿಮಿಷ ಬೇಕಂತ ಓಕೆ, ಪ್ಯಾರಡೈಸ್ ಬೀಚು 1 ಗಂಟೆ ಬೇಕಂತ ಓಕೆ. ಬನ್ನಿ ಹೋಗೋಣ, ಏನು ಮಾಡಂಗಿಲ್ಲ. ಇಬ್ಬರೇ ಮಸ್ತಾಗಿದೆ. ಕ್ರೌಡ್ ಇಲ್ಲ, ಏನಿಲ್ಲ. ಆ ವೇವ್ಸ್ಗಳ ಸೌಂಡು. ಇದೇ ಪಾತು ನೋಡ್ಕೊಂಬರೋಕ್ಕೆ. ಪಾತು ಫ್ರಂಟಲ್ಲಿ ಅಲ್ಲಿ ವ್ಯೂ ಚೆನ್ನಾಗಿದೆ. ಹೇಳಿ.
ಇದೇ ಥರ ನಡ್ಕೊಂಡು ಹೋಗ್ಬೇಕು ಎರಡು ಬೀಚಿಗೂ. ಹುಷಾರಾಗಿ ಓಡಾಡ್ರಿ, ಇಲ್ಲೆಲ್ಲ ಸಡನ್ ಸ್ಟೀಪ್ ಇದೆ ಫುಲ್ಲು. ಈ ವ್ಯೂ ನೋಡ್ಕೊತ ಹತ್ತದೇ ಚಂದ, ಏನು ಸುಸ್ತು ಅನ್ಸಲ್ಲ. ಆದಷ್ಟು ಅರ್ಲಿ ಮಾರ್ನಿಂಗ್ ಬನ್ನಿ, ಅವಾಗ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅರ್ಧ ಗಂಟೆ ಟ್ರೆಕ್ಕಿಂಗ್ ಏನು ಅನಿಸ್ಲಿಲ್ಲ, ಒಂದು 10 to 15 ಮಿನಿಟ್ಸಲ್ಲಿ ಬಂದುಬಿಟ್ವಿ. ಇದೇ ಹಾಫ್ ಮೂನ್ ಬೀಚು. ಕ್ರೌಡೆಡ್ ಇಲ್ಲ, ಬಟ್ ನೋಡಿ ಕ್ರೌಡ್ ಇದ್ದಾಗ ಮಾಡೋಗಿರೋದು ಅಂತ. ಎಷ್ಟು ಚೆನ್ನಾಗಿರೋ ಬೀಚ್ ಇರುತ್ತೆ, ಏನೆಲ್ಲ ಇರುತ್ತೆ, ಕ್ಲೀನಾಗಿ ಮಜಾ ಮಾಡ್ಕೊಂಡು ಹೋಗೋದು ಬಿಟ್ಟು ಈ ಥರ ಎಲ್ಲ ವೇಸ್ಟ್ಗಳು ಹಾಕಿ ಬೀಚಸ್ನ ಹಾಳು ಮಾಡ್ತಾರೆ. ಸೊ ಇದೇ ಹಾಫ್ ಮೂನ್ ಬೀಚು. ಇಲ್ಲಿಂದ ನೆಕ್ಸ್ಟ್ ಮತ್ತೆ ಪ್ಯಾರಡೈಸ್ ಬೀಚಿಗೆ ಹೋಗಬೇಕು. ನೋಡ್ಕೊಂಡು ನೋಡ್ರಪ್ಪ, ಇಲ್ಲೆಲ್ಲ ಈ ಥರ ರಾಕ್ಸ್ ಫಾರ್ಮೇಷನ್ ಇದಲ್ಲೆಲ್ಲ ಹತ್ತಿರ ಅಂದರೆ ಹೇಳಿದೆ ನೋಡ್ರಲ್ಲಿ. ಅದು ಸತ್ತೈತ ಗೊತ್ತಿಲ್ಲ, ಬಟ್ ಆದರೂ ಹುಷಾರಾಗಿ ಓಡಾಡ್ರಿ ಇಲ್ಲೆಲ್ಲ. ಹೀಗೆ ಬಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಇಲ್ಲೇ ಕೆಫೆ ಇತ್ತಲ್ಲ, ಕೆಫೆ ಹತ್ರ ಒಂದು ಲೈಮ್ ಜ್ಯೂಸ್ ಕುಡ್ದೋಗೋಣ ಅಂತ, ಸ್ವೀಟ್ ಆ್ಯಂಡ್ ಸಾಲ್ಟ್, ಅದಕ್ಕೆ ಕೂತ್ಕೊಂಡಿದ್ವಿ. ಆ ಗಾಡಿ, ಆ ವೇವ್ ಸೌಂಡು ಅಲ್ಟಿಮೇಟ್. ಇಲ್ಲಿ ಹಾಫ್ ಮೂನ್ ಬೀಚಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇಲ್ಲಿ ಕೆಫೆಯಲ್ಲಿ ಜ್ಯೂಸ್ ಗೀಸ್ ಕುಡಿದು ಇದ್ದು ಹೋಗೋಕ್ಕೆ ಚೆನ್ನಾಗಿದೆ. ಈಗ ಮತ್ತೆ ಇಲ್ಲಿಂದ ಅರ್ಧ ಗಂಟೆ ಇದೆಯಂತೆ ಪ್ಯಾರಡೈಸ್ ಬೀಚು. ಹಂಗಂತಾರೆ 10 ಮಿನಿಟ್ಸ್ ಇರುತ್ತೆ, ನೋಡೋಣ ಇದೆಷ್ಟೊತ್ತಿಗೆ ಇರ್ಬೋದು, ಮೇ ಬಿ ಹೇಳೋಕ್ಕಾಗಲ್ಲ, ಜಾಸ್ತಿ ಇರ್ಬೋದು. ಬನ್ನಿ ಹೊರಡೋಣ ಮತ್ತೆ. ಲೆಟ್ಸ್ ಗೋ ಸ್ಟಾರ್ಟ್. ಗುರು, ನಿಂಗೊಂದು ಬೆಸ್ಟ್ ವ್ಯೂ ತೋರಿಸ್ಲಾ? ಅದು ನಿನಗೆ ಈ ಥರ ಇಂಥ ವ್ಯೂವಲ್ಲಿ ನೀನು ಕುತ್ಕೊಂಡು ಕೆಲಸ ಮಾಡ್ತೀಯ ಅಂದರೆ ಏನು ಹೇಳು, ಇದಕ್ಕಿಂತ ಪೀಸ್ ಬೇಕಾ ನಿಂಗೆ? ಸೊ ಇಲ್ಲಿ ನೋಡ್ಬೋದು, ಇದೆ ಪ್ಯಾರಡೈಸ್ ಬೀಚು. ಬರ್ತಾ ಈ ಥರ ಆರೋಮ್ಯಾಕ್ಸ್ಗಳು ಹಾಕಿರ್ತಾರಲ್ಲ, ಅಲ್ಲಿ ನೋಡ್ಕೊತ ಬರಬೇಕಾಗುತ್ತೆ. ಬಟ್ ಬರೋ ಜಾಗ ಮಾತ್ರ ತುಂಬ ಸೈಕಿರುತ್ತೆ. ಅಲ್ಲಿ ಈ ಥರ ಕಲ್ಬಂಡೆಗಳು ಹತ್ಬೇಕು, ದೊಡ್ಡ ದೊಡ್ಡದು ಎಲ್ಲ, ಹುಷಾರಾಗಿ ಬರಬೇಕು. ಇಲ್ಲಿ ನೋಡ್ಬೋದು ಮಿಸ್ಟಿಕ್ ಪ್ಯಾರಡೈಸ್ ಅಂತ ಅಡ್ವೆಂಚರ್ಸ್ ಇದು ಇದೆ. ಬೋಟ್ ರೈಡ್, ಕಯಾಕಿಂಗು, ಸ್ವಿಮ್ಮಿಂಗು, ಕ್ಯಾಂಪಿಂಗ್ ಎಲ್ಲ. ಸೊ ಕ್ಯಾಂಪಿಂಗ್ ಇಲ್ಲಿ ಮಾಡ್ಬೋದು, ಮಾಡೋರಿದ್ರೆ. ಕಯಾಕಿಂಗ್ ಇದೆ. ಸೊ ಇಷ್ಟು ಪ್ಯಾರಡೈಸ್ ಬೀಚು. ಮತ್ತು ಬೆಲ್ಕನ್ ಬೀಚ್ ಅಂತ ಇದೆ, ಹಿಂಗೆ 1.5 ಕಿಲೋಮೀಟ್ರ್ ಮತ್ತೆ ಟ್ರೆಕ್ ಮಾಡಬೇಕಾಗುತ್ತೆ. ಮಾಡಿದ್ರೆ ಅಲ್ಲಿ ಹೋಗಿದ್ರೆ, ಆ ಬೆಲ್ಕನ್ ಬೀಚ್ ಹೋದರೆ ಅಲ್ಲಿ ಆಟೋ ಮತ್ತು ಬಸ್ಸಸ್ ಎಲ್ಲ ಸಿಗುತ್ತಂತೆ. ರೋಡ್ ಬಸ್ಸಸ್ ಇದೆ ಅಲ್ಲಿ. ಸೊ ನಾವು ಹಿಂಗೆ ವಾಪಸ್ ಹೋಗಬೇಕಾಗುತ್ತೆ, ಬಿಕಾಸ್ ಅಲ್ಲಿ ನಾವು ಹೋಮ್ ಬೀಚ್ ಹತ್ರ ಗಾಡಿ ಪಾರ್ಕ್ ಮಾಡಿರೋದ್ರಿಂದ ವಾಪಸ್ ಹೋಗಬೇಕಾಗುತ್ತೆ. ಸೊ ಇದೆ ಪ್ಯಾರಡೈಸ್ ಬೀಚು. ಖಾಲಿ ಇದೆ, ಕ್ರೌಡೆಡ್ ಇರೋಲ್ಲ, ಕಮ್ಮಿ ಜನ. ಒಂದು ತಂಪ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಎಷ್ಟೋದಂಗನವ್ರು ಕುತ್ಕೋಬೋದು ಗುರು, ಹಿಂಗಿದ್ಬಿಟ್ರೆ ಜಾಗ. ಮತ್ತು ಹೈಡ್ರೇಟ್ ಆಗಿರೋದು ತುಂಬ ಇಂಪಾರ್ಟೆಂಟು. ನೀರು ಬಾಟ್ಲಿ ತೊಗೊಂಡು ಬನ್ನಿ, ಹೈಡ್ರೇಟ್ ಆಗಿರಿ, ಜಾಸ್ತಿ ನೀರು ಕುಡೀರಿ, ಒಳ್ಳೇದು. ಇಲ್ಲೂ ತೊಗೋಬೋದು, ಬಟ್ ಇಲ್ಲೇನಂದರೆ 2 ಲೀಟರ್ಸ್ ವಾಟರ್ ಬಾಟ್ಲಿಗೆ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಒಬ್ವಿಯಸ್ಲಿ ಇವರು ಕೋಸ್ಟಲ್ ಅವರು ಎತ್ಕೊಂಬರ್ಬೇಕು. ಕೋಸ್ಟಲ್ ಅಂದಮೇಲೆ ಇಲ್ಲಿ ಬೀಚ್ ಸೈಡ್ಸ್ ಎಲ್ಲ, ಸೀ ಬೆಡ್ಸಲ್ಲೆಲ್ಲ ಆ ಥರನೇ ಕಾಸ್ಟ್ಲಿ ಇರುತ್ತೆ. ಸೊ ಬೆಟರ್ ನೀವೇ ತೊಗೊಂಬರೋದು ಬ್ಯಾಗಲ್ಲಿ. ಸೊ ಆಯಿತು, ಏನು ಬೀಚ್ ಇದು ಮಾಡ್ತಾ. ಸೊ ಆಯಿತು ಪ್ಯಾರಡೈಸ್ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇವಾಗ ವಾಪಸ್ ಮತ್ತೆ ಹೋಮ್ ಬೀಚ್ ಕಡೆ ಹೋಗೋದು. ಆ ಕಡೆ ಹೋದರೆ ಇನ್ನೊಂದು ಬೀಚ್ ಇದೆ, ಬಟ್ ಅಲ್ಲಿ ಹೋಗೋಕ್ಕೇನು ಇಲ್ಲ ಅನಿಸುತ್ತೆ. ಸೊ ವಾಪಸ್ ಹೊರಟು ಪ್ಯಾರಡೈಸ್ ಬೀಚಿಂದ ಇವಾಗ ಹೋಮ್ ಬೀಚ್ ಕಡೆ ಹೋಗಿ ಅಲ್ಲಿ ಬೋಟಿಂಗ್ ಏನಾದರೂ ಆಡ್ಕೊಂಡು ಆಮೇಲೆ ಬ್ಯಾಕ್ ಟು ಅವರ್ ಹೋಟೆಲ್. ಅಲ್ಲಿ ಹೋಗಿ ಮತ್ತೆ ಸಂಜೆ ಕುಡ್ಲೆ ಬೀಚಿಗೆ ಹೋಗೋಣ ಅಂತ ಇದ್ದೀವಿ. ಅಲ್ಲೂ ಸ್ವಲ್ಪ ಏನಾದರೂ ಗೇಮ್ಸ್ ಆಡೋಣ ಅಂತ. ಸೊ ಇವಾಗ ಬನ್ನಿ ಹೋಗೋಣ, ಹೋಮ್ ಬೀಚ್ ಹತ್ರ ಸಿಗ್ತೀನಿ. ಹಾಂ, ಜೆಟ್ಸ್ಕಿ ಹೋಗ್ತಾನೆ, ಜೆಟ್ಸ್ಕಿ ಅದ್ರಲ್ಲಿ ರೈಡ್ ಹೋಗಿ ಬರ್ತಾನೀಗ. ರಿಮೂವ್ ಮಾಡಿದೆ.
ಓಯ್ ಇನ್ನು ತುಂಬ ರೈಡ್ಗಳು ಇದ್ದಾವೆ ಇಲ್ಲಿ ಮಾಡ್ಬೋದು. ಬನಾನಾ ರೈಡ್ ಇದೆ, ಬಂಪಿ ರೈಡ್ ಇದೆ, ಮತ್ತು ಇದು ಬೋಟ್ಸ್ ಟೈಪು ಇದೆ. ಅವನು ಜೆಟ್ಸ್ಕಿ ಆಡ್ತೀನಿ ಅಂತ, ಸೊ ಜೆಟ್ಸ್ಕಿಗೆ ಹೋಗಿದ್ದಾನೆ. ಒಂದು ಲಾಂಗ್ ರೈಡ್ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾರೆ, ಒಂದು ಸಿಂಗಲ್ ಲಾಂಗ್ ರೈಡ್. ಇಲ್ಲೇ ಇರ್ತಾರೆ ಇಲ್ಲಿ ಟಿಕೆಟ್ ಕೊಡೋರು ಅವರು. ಸೊ ಅವ್ರ ಹತ್ರ ಇಸ್ಕೊಂಡು ಲೈಫ್ ಜಾಕೆಟ್ ಹಾಕ್ಕೊಂಡು ಹೋಗಿ ಬರೋದು. ಫೈನಲಿ ಕಂಪ್ಲೀಟ್ ಆಯಿತು. 3 ಬೀಚಸ್ ನೋಡ್ಕೊಂಡ್ಬಂದ್ವಿ. ಆ್ಯಕ್ಚುಲಿ 9 ಗಂಟೆಗೆ ಬಂದಿದ್ದು, ಇವಾಗ ಟೈಮ್ 1:15. ಸೊ ವಾಪಸ್ ಹೊರಡೋಣ ಅಂತ ಹೋಗ್ತಾ ಇದ್ವಿ ಅಷ್ಟೇ. ಇಲ್ಲ ಎಂತ ಇಲ್ಲಿ ಐಸ್ ಕ್ರೀಮು ಇಲ್ಲ, ನಾವೇ ಮಾರೋದು ಐಸ್ ಕ್ರೀಮು. ಬಿಡಿ ಆ ಗಂಟೆ ಈಗ ಐಸ್ ಕ್ರೀಮ್ ಬನ್ನಿ ಬರ, ತಂಡ ಐಸ್ ಕ್ರೀಮ್ ತಿನ್ನಿ ಬರೇ ಬನ್ನಿ. ಈ ಬಿಸಿಲಿಗೆ ಉಂಟಲ್ಲ, ಈ ತಂಡ ಐಸ್ ತಿಂದರೆ ಚಂದ ಇರ್ತದೆ. ಆದರೆ ಐಸಿ ನಾವು ಎಲ್ಲಿ ಸತ್ತ ಗೊತ್ತಿಲ್ಲ ಇವಾಗ. ಟೈಮ್ ಬಂದು 8:10. ಮತ್ತೆ ಬೀಚ್ ಹತ್ರ ಬಂದು ಕುತ್ಕೊಂಡಿದ್ದೀವಿ. ಆವಾಗಲೇ ಹೋಗ್ಬಿಟ್ಟು ಬೀಚಲ್ಲಿ ಆಟಾಡಾದ್ಮೇಲೆ ಹೋಗಿ ರೂಮಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡ್ವಿ. ಮರಳೆಲ್ಲ ತಿಂದು ಇವಾಗ ಮತ್ತೆ ಮರಳಾಗುತ್ತೆ ಅಂತ ಹೇಳ್ಬಿಟ್ಟು ಕುತ್ಕೊಳ್ಳೋದಕ್ಕೋಸ್ಕರ ಹೋಟ್ಲು ಟವಲ್ ಎತ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಇನ್ನೇನು ಮಾಡೋದು ಗುರು, ಅವ್ರು 3 ಇಟ್ಟವ್ರೆ. ನಾವು 2 ಯೂಸ್ ಮಾಡಿದ್ವಿ, ಇನ್ನೊಂದು ಖಾಲಿ ಬಿದ್ದಿತ್ತು, ಈಗ ಎತ್ಕೊಂಡ್ಬಂದ್ವಿ, ಹಾಸ್ಕೊಂಡು ಕುತ್ಕೊಂಡಿದ್ದೀವಿ. ಈಗ ಅಷ್ಟೇ. ಹೋಟ್ಲಲ್ಲಿ ನೋಡಿದ್ರೆ ಮಾತ್ರ ಬಾಯ್ ಬಿಡ್ಕೊತಾರೆ ಅಷ್ಟೇ. ಸೊ ಅಷ್ಟೇ ಗೋಕರ್ಣದ ಕತೆ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಫರಮ್ ಸೈನಿಂಗ್ ಆಫ್ ಫ್ರಮ್ ಗೋಕರ್ಣ. ಮತ್ತೆ ಇದೇ ಥರ ನೆಕ್ಸ್ಟ್ ಒಂದು ಕಂಟೆಂಟಲ್ಲಿ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.